ಮಹಾಶಿವರಾತ್ರಿ. ಮಹಾಶಿವರಾತ್ರಿಯು ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಹಬ್ಬವಾಗಿದ್ದು, ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಅಂದರೆ ಮಾಘ ಬಹುಳ ಚತುರ್ದಶಿಯಂದು ಆಚರಿಸಲಾಗುತ್ತದೆ. ಇದು ಶಿವನು ನಿರಾಕಾರದಿಂದ ಸಾಕಾರವಾಗಿ ಲಿಂಗ ರೂಪದಲ್ಲಿ ಅವತರಿಸಿದ ರಾತ್ರಿ ಮತ್ತು ಶಿವ ಪಾರ್ವತಿಯರ ವಿವಾಹದ ಸಂಕೇತವಾಗಿದೆ. ಭಕ್ತಿ, ಜಾಗರಣೆ ಮತ್ತು ಉಪವಾಸದ ಮೂಲಕ ಅಜ್ಞಾನವನ್ನು ತೊರೆದು ಆತ್ಮಾವಲೋಕನ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯವನ್ನು ಪಡೆಯುವುದು ಈ ಹಬ್ಬದ ಮುಖ್ಯ ಉದ್ದೇಶವಾಗಿದೆ. ಮಹಾಶಿವರಾತ್ರಿ ಹಬ್ಬದ ಮಹತ್ವ. ಶಿವರಾತ್ರಿ ಹಬ್ಬವನ್ನು ಆಚರಿಸುವ ಹಿನ್ನೆಲೆಯಲ್ಲಿ ಅದರ ಮಹತ್ವವನ್ನು ತಿಳಿಯುವ ಹಾದಿಯಲ್ಲಿ ಪುರಾಣಗಳ ಅಧ್ಯಯನದಿಂದ ತಿಳಿಯಬಹುದಾದ ಪ್ರಮುಖ ಅಂಶಗಳು. ಶಿವಲಿಂಗದ ಉದ್ಭವ. ಪುರಾಣಗಳ ಪ್ರಕಾರ ಈ ಪವಿತ್ರ ರಾತ್ರಿಯಲ್ಲಿ ಶಿವನು ಜ್ಯೋತಿರ್ಲಿಂಗದ ರೂಪದಲ್ಲಿ ಮೊದಲ ಬಾರಿಗೆ ಪ್ರಕಟಗೊಂಡನು. ಶಿವ ಪಾರ್ವತಿ ವಿವಾಹ. ಈ ದಿನ ಶಿವ ಮತ್ತು ಪಾರ್ವತಿಯರ ವಿವಾಹ ಸಂಭವಿಸಿದ್ದುದರಿಂದ ಇದನ್ನು ಶಿವ ಮತ್ತು ಶಕ್ತಿ ಅಂದರೆ ಪುರುಷ ಮತ್ತು ಪ್ರಕೃತಿ ಸಾಮರಸ್ಯದ ಸಂಕೇತವಾಗಿ ಆಚರಿಸಲಾಗುತ್ತದೆ. ತಾಂಡವ ನೃತ್ಯ. ಶಿವನು ಸೃಷ್ಟಿ, ಸ್ಥಿತಿ ಮತ್ತು ಲಯವನ್ನು ಸಂಕೇತಿಸುವ ತನ್ನ ವಿಶ್ವರೂಪವನ್ನು ಶಿವತಾಂಡವ ನೃತ್ಯ ಪ್ರದರ್ಶಿಸಿದ ರಾತ್ರಿ ಇದಾಗಿದೆ. ವಿಷ ಸೇವನೆ. ಸಮುದ್ರ ಮಂಥನದ ಸಮಯದಲ್ಲಿ ಹೊರಬಂದ ಹಾಲಾಹಲ ವಿಷವನ್ನು ಕುಡಿದು ಜಗತ್ತನ್ನು ರಕ್ಷಿಸಿದ ಶಿವನ ನಿಸ್ವಾರ್ಥತೆ ಮತ್ತು ಸಹಾನುಭೂತಿಯನ್ನು ಈ ದಿನ ಸ್ಮರಿಸಲಾಗುತ್ತದೆ. ಆಧ್ಯಾತ್ಮಿಕ ಜಾಗೃತಿ ಮತ್ತು ಜಾಗರಣೆ. ರಾತ್ರಿ ಇಡೀ ನಿದ್ರಿಸದೆ ಜಾಗರಣೆ ಮಾಡಿ ಶಿವಧ್ಯಾನ ಮಾಡುವುದರಿಂದ ಮನಸ್ಸಿನ ಮೇಲಿನ ನಕಾರಾತ್ಮಕತೆ ದೂರಾಗಿ ಆಂತರಿಕ ಶಾಂತಿ ಮತ್ತು ಜ್ಞಾನ ಲಭಿಸುತ್ತದೆ ಎಂದು ನಂಬಲಾಗಿದೆ. ಪಾಪ ಪರಿಹಾರ. ಈ ದಿನ ಶಿವಲಿಂಗಕ್ಕೆ ಬಿಲ್ವಪತ್ರೆ ಪೂಜೆ ಮತ್ತು ಅಭಿಷೇಕ ಮಾಡುವುದರಿಂದ ಜನ್ಮ ಜನ್ಮಾಂತರ ಪಾಪಗಳು ಕಳೆದು ಮೋಕ್ಷ ಲಭಿಸುತ್ತದೆ ಎಂಬುದು ಭಕ್ತರ ನಂಬಿಕೆ.